ಅವರಿಗೆ ಗೌರವ ಸೂಚನೆ ನೀವು ದಯವಿಟ್ಟು ರೈಟ್ ಅಂತ ಹೇಳಿಪ್ಪ ಗೌರವಿಸಬೇಕು ರೈಟ್ ಆಗಿದೆ ಕಾಲೇಜ್ ಶಾಲೆ ಮಕ್ಕಳು ವೆರಿ ಗುಡ್ ಆಯ್ತು ರೈಟ್ ನೀವು ಗೌರವ ಕೂರಿಸಬೇಕು ಬಹಳ ಶಿಸ್ತಿನಿಂದ ಭಾಗವಹಿಸ್ತಾರೆ ತುಂಬ ಸಂತೋಷವಾಗ್ತಾ ಇದೆ ಮಕ್ಕಳಲ್ಲಿ ಒಳ್ಳೆ ಉತ್ಸಾಹ ಕ್ರೀಡಾಕೂಟಕ್ಕೆ ತುಂಬ ಉತ್ಸಾಹದಿಂದ ಭಾಗವಹಿಸಿದರೆ ಇಲ್ಲಿ ತುಂಬ ನಿಮಗೆ ಅಭಿನಂದನೆಗಳು ಭಾರತೀಯ ಶಾಲೆ ಮಕ್ಕಳು ಬಹಳ ಶಿಸ್ತಿನ ಭಾಗವಾಗಿ ಕಾಣ್ತಾ ಇದ್ದೀರಿ ತುಂಬ ಅಭಿನಂದನೆಗಳು ನಂತರ ನಮ್ಮ ಬೇರ್ಪಂಗಲ ಹೋಬಳಿ ಬರೆದಂಥ ಎಲ್ಲ ಕ್ರೀಡಾಪಟುಗಳು ತುಂಬ ಉತ್ಸಾಹದಿಂದ ಭಾಗವಹಿಸ್ತಾರೆ ದಯವಿಟ್ಟು ಬನ್ನಿ ಸಂತೋಷವಾಗಿ ಓಕೆ ವೆರಿ ಗುಡ್ ನೋಡಿ ಸೆಲೆಕ್ಟ್ ಮಾಡ್ತೀವಿ ತುಂಬ ಸಂತೋಷ ವೆರಿ ಗುಡ್ ಕಾಲೇಜ್ ಶಾಲೆ ಮಕ್ಕಳು ಸುಮಾರು ಜನ ಮಕ್ಕಳು ಭಾಗವಹಿಸಿದರೆ ಕಬಡ್ಡಿ ವಾಲಿಬಾಲ್ ಇವೆಲ್ಲ ಮಕ್ಕಳು ಸೆಲೆಕ್ಟ್ ಮಾಡಿ ಇದನ್ನು ಗೌರವಿಸುತ್ತಿದ್ದಾರೆ ಇದಾದ ನಂತರ ಕ್ಯಾಸಂಬಳ್ಳಿ ಹೋಬಳಿಯ ಮಕ್ಕಳು ಕ್ಯಾಸಂಬಳ್ಳಿ ನಮ್ಮ ಯಾರೊಬ್ಬರು ಓಕೆ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡ್ತಾ ಇದ್ದಾರೆ ಎಲ್ಲರೂ ಸೆಲೆಕ್ಟ್ ಮಾಡ್ತಾ ನಮ್ಮ ಅತಿಥಿಗಳಿಗೆ ಒಂದು ಒಳ್ಳೆ ಗೌರವ ಸೂಚಿಸ್ತಾ ಇದ್ದಾರೆ ತುಂಬ ಸಂತೋಷ ಅಭಿನಂದನೆಗಳು ಅದನ್ನು ಫಾಲೋ ಮಾಡ್ಕೊಂಡು ಬರ್ತಕ್ಕಂಥ ಸುಂದರ ಪಾಳ್ಯ ಮಕ್ಕಳು ನೋಡಿ ಕೆಲಸ ಮಾಡುವಂಥ ಇದರ ಹತ್ರ ಸುಂದರ ಪಾಳ್ಯ ಮಕ್ಕಳು ಸಹ ಅವರು ಸಹ ಉತ್ಸಾಹದಿಂದ ಭಾಗವಹಿಸಿದ್ದಾರೆ ನೀವು ಅನ್ನೋದು ನಮ್ಮ ಅತಿಥಿಗಳಿಗೆ ಸೆಲೆಕ್ಷನ್ ಮಾಡಿ ನೀವು ನಿಮ್ಮ ಗೌರವ ಸೂಚಿಸಬೇಕಾಗಿದೆ ಮಾಡ್ಕೊಳ್ಳಿ ಸಂತೋಷ ಬಂದು ಬರಬೇಕು ಓಕೆ ವೇದಿಕೆ ನೋಡಿ ವೇದಿ ಭಾಗವಹಿಸಿ ಮಾಡ್ಕೊಳ್ಳಿ ವೆರಿ ಗುಡ್ ಕೊನೆಯದಾಗಿ ನಮ್ಮ ರಾಬರ್ಟ್ ಇನ್ಸ್ಟಿಟ್ಯೂಟ್ ಹೋಬಳಿಯ ಮಕ್ಕಳು ಮಾನವೀಯ ಶಾಲೆಯ ನಮ್ಮ ಮಕ್ಕಳು ಅದನ್ನು ವಿಸ್ತರಣೆ ಬಹಳ ಶಿಸ್ತಿನಿಂದ ಮಾಡ್ತಾರೆ ಅವರಿಗೆ ನಿಮ್ಮ ಅಭಿನಂದನೆಗಳು ನಮ್ಮ ಕ್ರೀಡಾಕೂಟದ ಪರವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು ಬಹಳ ಉತ್ಸಾಹದಿಂದ ಎಲ್ಲರೂ ಪೂರ್ವಜರು ಎರಡು ನಾಣ್ಯದ ಉಪಯಿದ್ದಾಗೆ ನೀವೆಲ್ಲರೂ ಉತ್ಸಾಹದಿಂದ ಭಾಗವಹಿಸಿ ನಮ್ಮ ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ನೆರವೇರಿಸಬೇಕಾಗಿ ನಿಮ್ಮಲ್ಲಿ ವಿನಿಸ್ಕೊಳ್ತಿದ್ದೀವಿ ವೇದಿಕೆ ನೋಡಿ ದಯವಿಟ್ಟು ನೀವು ನಮ್ಮ ಅತಿಥಿಗಳು ಸೆಲೆಕ್ಟ್ ಮಾಡ್ತಿದ್ದಾರೆ ನೀವು ಅವರು ಸೆಲೆಕ್ಟ್ ಮಾಡಬೇಕು ಸೆಲೆಕ್ಟ್ ಮಾಡ್ಕೊಂಡು ಮಾಡ್ಕೊಂಡು ಹೋಗಿ ಹಾಗೆ ನಮ್ಮ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಮಕ್ಕಳು ತುಂಬ ಶಿಸ್ತಿನಿಂದ ಪಥಸಂಚಲನ ಭಾಗವಹಿಸಿ ನಮ್ಮ ರಾಬರ್ಟ್ ಇನ್ಸ್ಟಿಟ್ಯೂಟ್ ಮಕ್ಕಳಿಗೆ ತುಂಬ ಗೌರವ ಸೂಚಿಸಿದ್ದಾರೆ ನಿಮಗೆ ತುಂಬ ನಮ್ಮ ತಾಲೂಕು ಮಟ್ಟದ ಕ್ರೀಡಾಕೂಟದ ಪರವಾಗಿ ಸಂಸ್ಥೆಯ ಪರವಾಗಿ ನಿಮ್ಮೆಲ್ಲರಿಗೂ ಅಭಿನಂದನೆಗಳು ನಿಮ್ಮ ಪರಿಚಯ ಮಾಡ್ಕೋಬೇಕು ನಿಮ್ಮಲ್ಲಿ ವಿನಿಸ್ಕೊಳ್ತಾ ಇದ್ದೇನೆ ಸರ್ ಅನ್ನ ಸರ್ ಸುಂದರ ಪಾಳ್ಯ ಹೋಬಳಿ ಪರಿಚಯ ಮುಗಿದ ನಂತರ ಕ್ಯಾಸಂಬಳ್ಳಿ ಹೋಬಳಿಗೆ ಬರ್ತಾ ಇದ್ದಾರೆ ಆ ತಂಡದ ವ್ಯವಸ್ಥಾಪನೆ ನಿಮ್ಮ ಪರಿಚಯ ನಿಮ್ಮ ಹೆಸರನ್ನು ಹೇಳಿ ಸಾರಿಗೆ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ನಿಮ್ಮ ತಂಡದ ಪರಿಚಯ ಮಾಡ್ಕೊಳ್ಳಿ ತದನಂತರ ನಮ್ಮ ಬೇಟ್ಮಂಗಲ ಹೋಬಳಿಗೆ ಬರ್ತಾ ಇದ್ದಾರೆ ಸಾರು ನಮ್ಮ ಟಿಪು ಡಾಕ್ಟರ್ ಭಗವಾನ್ ಸರ್ ಸರ್ ಮತ್ತು ಅಮೂಲಕ್ಕಿ ಸರ್ ಶ್ರೀನಿವಾಸ ನಮ್ಮ ಸರ್ಕಾರಿ ನೌಕರರು ಪ್ರಾಥಮಿಕ ಕುಶಲ ನೌಕರರು ಅಧ್ಯಕ್ಷರು ಕಾರ್ಯದರ್ಶಿಗಳು ಎಲ್ಲ ಸಂಘದ ಪದಾಧಿಕಾರಿಗಳು ಹಾಗೂ ನಮ್ಮ ಬೇಟ್ಮಂಗಲ ಗ್ರಾಮೀಣ ಪ್ರೌಢಶಾಲೆ ಹೇತುಗಳು ಮತ್ತು ಹೇಗೆ ಎಷ್ಟು ರಾಮಚಂದ್ರ ಮಕ್ಕಳನ್ನು ಪರಿಚಯಿಸ್ತಾರೆ ನಮ್ಮ ದೈಹಿಕ ಸಕ್ರಿಯ ಭಾಗವಹಿಸಿಲ್ಲ ನಮ್ಮ ಕಾಯಿಲೆ ತೋರಿಸಬೇಕಾದ್ರೆ ವೆರಿ ಗುಡ್ ಸೂಪರ್ ಕ್ಲಾಸ್ ಹಾಕಿ ಗೌರವ ಮಾಡಿ ಸರ್ 1 2 3 1 2 3 ಎಸ್ ಶಿಷ್ಯ ಮೀಡಿಯವರಿಗೆ ಸ್ವಾಗತವನ್ನು ಬಯಸಿದ್ದೇನೆ ಧನ್ಯವಾದಗಳು ಸರ್ ಪ್ಲೀಸ್ ನಂತರ ಮುಖ್ಯೋಪಾಧ್ಯಾಯ ಶಿಕ್ಷಣ ತಾಲೂಕು ಮಟ್ಟದ ಕ್ರೀಡಾಕೂಟ ಸಂಘದ ಪರವಾಗಿ ಹೃದಯಪೂರ್ವಕ ಸ್ವಾಗತ ಬಯಸ್ತೀರಿ ಸಮಿತಿಯ ಪರವಾಗಿ ಹೃದಯಪೂರ್ವಕ ಸ್ವಾಗತ ಬಯಸ್ತೀರಿ ಅವರಿಗೆ ನಮ್ಮ ಕ್ರೀಡಾಕೂಟ ಸಂಘದ ಪರವಾಗಿ ಸ್ವಾಗತ ನಮ್ಮ
ಎಸ್ಸಿಬಿಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ನಮ್ಮ ಲಕ್ಷ್ಮೀ ಮೇಡಮ್ ಸ್ವಾಗತ ಮಾಡ್ತಾ ಇದ್ದಾರೆ. ವೇದಿಕೆ ಮೇಲೆ ಇರುವ ಕ್ರೀಡಾ ಚಿತ್ರವನ್ನು ತೆಗೆದುಕೊಂಡ ನಮ್ಮ ಸನ್ ಕರೇಜ್ ಶಾಲೆ ಮಕ್ಕಳು ತುಂಬ ಸಂತೋಷವಾಗಿ ವೇದಿಕೆ ಬರ್ತಾ ಇದ್ದಾರೆ. ನಮ್ಮ ಶ್ರೀಕರಾದಂಥ ಅಮ್ಮ ಲಕ್ಷ್ಮೀ ನಾರಾಯಣ್ RHS ಕಾರ್ಯದರ್ಶಿ ಮತ್ತು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಅವರಿಗೆ ಕ್ರೀಡಾ ಜ್ಯೋತಿಯನ್ನು ಅವರು ಕ್ರೀಡಾ ಜ್ಯೋತಿಯನ್ನು ಸ್ವೀಕರಿಸಿ ತುಂಬ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲರಿಗೂ ಶುಭ ಹಾರೈಸಿದರೆ ಅವರಿಗೆ ತುಂಬ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ಜ್ಯೋತಿಯನ್ನ ಮತ್ತು ಉದ್ಘಾಟನೆಯನ್ನ ಇವತ್ತು ಇಲ್ಲಿ ಯೋಜನೆ ಮಾಡಿದ್ದೇವೆ. ಆದರೆ ಈ ಒಂದು ತಾಲೂಕು ಮಟ್ಟದಲ್ಲಿ ಯಾವುದೇ ಒಂದು ಹೋಬಳಿಗಳಿಂದ ಬಂದಿರತಕ್ಕಂಥವರೆಲ್ಲರೂ ಕೂಡ ಕ್ರೀಡಾ ಮನೋಭಾವದಿಂದ ತೆಗೆದುಕೊಂಡು ಯಾವುದೇ ಹೋಬಳಿಯವರಾದರೂ ಕೂಡ ತಮ್ಮ ದೈಹಿಕ ಶಿಕ್ಷಕರಾಗಲಿ ಅಥವಾ ಮ್ಯಾನೇಜರ್ಸ್ ಆಗಲಿ ಅದ್ರ ಬಗ್ಗೆ ಇದು ಮಾಡ್ಕೋಬಾರ್ದು. ಏಕೆಂದರೆ ಎಲ್ಲರೂ ಕೂಡ ಮಕ್ಕಳೆಲ್ಲರೂ ಕೂಡ ನಮ್ಮ ಮಕ್ಕಳು ಅನ್ನೋದನ್ನ ಮನೋಭಾವ ಇರಬೇಕು. ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಆತ್ಮೀಯ ಶಿಕ್ಷಕರು ಅಷ್ಟೇ ಎಲ್ಲ PT ಮಾಸ್ಟರು ಮತ್ತು ಮ್ಯಾನೇಜರ್ಸ್ ಎಲ್ಲರೂ ಕೂಡ ಶಾಲಾ ಬಾಂಧವ್ಯದಲ್ಲಿ ಬೆಳೀತಕ್ಕಂಥ ಜನ. ಆದ್ರಿಂದ ಎಲ್ಲ ಮಾಡಿದಾಗ ಒಳ್ಳೆಯ ಕ್ರೀಡಾಪಟುಗಳು ಹೋಗಬೇಕು. ಅದಕ್ಕೆ ಯಾವುದೇ ಒಂದು ಇದು ಮಾಡಿದ್ರ ಯಾರು ಕೂಡ ತಮ್ಮ ಇದನ್ನ ಸಂಯುಕ್ತ ಇದರಿಂದ ಮಾಡದೆ ದೈಹಿಕ ಶಿಕ್ಷಕರಿಗೆ ಹೆಚ್ಚಿನ ಒಂದು ಒತ್ತನ್ನು ಕೊಟ್ಟು ಅವರು ನೀಡ್ತಕ್ಕಂಥ ನಿರ್ಧಾರಕ್ಕೆ ಎಲ್ಲರೂ ತಲೆಬಾಗಿ ಕ್ರೀಡಾ ಮನೋಭಾವದಿಂದ ಸ್ವೀಕರಿಸಬೇಕು. ತಮ್ಮ ಶಾಲೆ ತಮ್ಮ ಮಕ್ಕಳು ಅನ್ನೋದನ್ನ ಬಿಟ್ಟು ಈ ಒಂದು ಇದನ್ನು ಮಾಡಬೇಕು ಅಂತೇಳಿ ಹೇಳಿ, ಈ ಒಂದು ಸಂದರ್ಭದಲ್ಲಿ ಬಿಸಿಲು ಇದಾಗ್ತಾ ಇದೆ. ಆಟೋಪಾಠಗಳಲ್ಲಿ ಎಲ್ಲರೂ ಸಹಕಾರ ಮಾಡಬೇಕಾಗಿರೋದ್ರಿಂದ ಯಾವುದೇ ಒಂದು ರೀತಿಯಲ್ಲಿ ನಾವು ಎಲ್ಲ ರೀತಿಯ ಸಹಕಾರವನ್ನು ಕೂಡ ನಮ್ಮ ದೈಹಿಕ ಶಿಕ್ಷಕರಿರ್ಬೋದು ಎಲ್ಲ ಶಿಕ್ಷಕರು ಕೂಡ ಈ ಸಂದರ್ಭದಲ್ಲಿ ಕೊಡ್ತಾ ಅವರು ಹೇಳ್ತಕ್ಕಂಥ ಒಂದು ಇದಕ್ಕೆ ನಾವು ಬದ್ಧರಾಗಿದ್ದು ಈ ಒಂದು ಕ್ರೀಡೆಗೆ ಉತ್ತೇಜನ ಕೊಡಬೇಕು ಅಂತೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಸಾಲಿನ ತಾಲೂಕು ಮಟ್ಟದ ಕ್ರೀಡಾಕೂಟಕ್ಕೆ ಎಲ್ಲರೂ ಸಜ್ಜಾಗಿದ್ದೀರಾ. ಮತ್ತೆ ನಮ್ಮ ಎಲ್ಲ ದೈಹಿಕ ಶಿಕ್ಷಕರಲ್ಲಿ ಒಂದು ಮನವಿ, ಇದು ತಾಲೂಕಿನ ಪ್ರಶ್ನೆ, ಕ್ಲಸ್ಟರು ಹೋಬಳಿ ಮಟ್ಟದ ಪ್ರಶ್ನೆ ಅಲ್ಲ. ಎಲ್ಲರೂ ಕೂಡ ಅತ್ಯಂತ ಪ್ರಾಮಾಣಿಕವಾಗಿರ್ತಕ್ಕಂಥ ಒಂದು ತೀರ್ಪನ್ನು ಕೊಟ್ಟು ಉತ್ತಮವಾಗಿ ಆಟವನ್ನ ಆಡಿರ್ತಕ್ಕಂಥ ಮಕ್ಕಳನ್ನ ಜಿಲ್ಲಾ ಮಟ್ಟಕ್ಕೆ ಕಳಿಸಿದ್ದೇ ಆದರೆ ನಮ್ಮ ತಾಲೂಕಿನ ಹೆಸರು ಜಿಲ್ಲಾ ಮಟ್ಟದಲ್ಲಿ ಪ್ರತಿನಿಧಿಸ್ತದೆ ಅಂತಕ್ಕಂಥ ಭಾವನೆಯಿಂದ ನೀವೆಲ್ಲರೂ ಕೂಡ ಅತ್ಯಂತ ಪ್ರಾಮಾಣಿಕವಾದಂತಹ ಒಂದು ತೀರ್ಪನ್ನ ನೀಡಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಈ ಒಂದು 24ನೇ ಸಾಲಿನ ತಾಲೂಕು ಮಟ್ಟದ ಕ್ರೀಡಾಕೂಟದ ಶುಭಾಶಯಗಳು ಹೇಳ್ತಾ, ಯಾವುದೇ ಘಟನೆಗಳು ಅಹಿತಕರ ಘಟನೆಗಳು ನಡೆದಂತೆ ಎಲ್ರಿಗೂ ಶುಭವಾಗಲಿ, ಎಲ್ಲರೂ ಸಂತಸದಾಯಕವಾಗಿ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಲಿ ಅಂತ ಹೇಳ್ತಾ ನಾನು 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತು ಪ್ರಮಾಣ ವಚನ 2025ನೇ ಸಾಲಿನ ತಾಲೂಕು ಮಟ್ಟದ ಕ್ರೀಡಾಕೂಟದ ಕ್ರೀಡಾಪಟುಗಳಾದ ನಾವು ಕ್ರೀಡೆಗಳ ಹಿರಿಮೆಗಾಗಿ, ಕ್ರೀಡೆಗಳ ಗೌರವಕ್ಕಾಗಿ, ಕ್ರೀಡೆಗಳ ಘನತೆ ಗೌರವಕ್ಕೆ ಧಕ್ಕೆ ಕ್ರೀಡಾ ನಿಯಮಗಳಿಗೆ ಬದ್ಧರಾಗಿ ಕ್ರೀಡಾ ಮನೋಭಾವದಿಂದ ಸ್ಪರ್ಧೆಗಳಲ್ಲಿ ಭಾಗವಹಿಸುತ್ತೇವೆ ಎಂದು ಪ್ರಮಾಣ ಮಾಡುತ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಅವರಿಗೆ ನಮ್ಮ ಅಂಗಡಿಗಳು, ಅದೇ ರೀತಿಯ ನಮ್ಮ ಸುಂದರ್ಪಾಡಲ್ಲಿ ನಿರ್ವಹಿಸತಕ್ಕಂಥ ನಿಮ್ಮೆಲ್ಲರ ದೈಹಿಕ ಶಿಕ್ಷಕರಾದಂಥ
ಅವರು ಮಕ್ಕಳಿಗೆ ಒಳ್ಳೆ ಟ್ರೈನಿಂಗ್ ಕೊಟ್ಟರು. ಥ್ರೋಬಾಲ್ ಅಲ್ಲಿ ಆಗ್ಬೋದು, ಖೋಖೋದಲ್ಲಿ ತುಂಬಾ ಚೆನ್ನಾಗಿ ಅವರು ಟ್ರೈನಪ್ ಮಾಡಿ ಮಕ್ಕಳಿಗೆ ಕಲಿಸ್ಕೊಟ್ರು. ಅವರು ನಾವು ಬೇರೆ ಮತ್ತು ವಿವಿಧ ಶಾಲೆಯಿಂದ ಬಂದಿರತಕ್ಕಂಥ ಮುಖ್ಯ ಶಿಕ್ಷಕರು ಮತ್ತು ಸಹ ಶಿಕ್ಷಕರು ಮತ್ತು ಟೀಮ್ ಮ್ಯಾನೇಜರ್ ಮತ್ತು ಎಲ್ಲ ಸಂಘದ ಪದಾಧಿಕಾರಿಗಳು, ಹೆಲ್ತ್ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತು ಪ್ರೆಸ್ ರಿಪೋರ್ಟರ್ಸ್, MDPC ಸುರೇಶ್ ಬಾಬು ಸರ್ ಅವರು ವಿಷಯಗಳನ್ನು ತುಂಬ